ಹೌ ಟು ಬಿಕಮ್ ರಿಚ್ ಅನ್ನೋ ಈ ಒಂದು ಪಾಡ್ಕಾಸ್ಟ್ ಸೀರೀಸ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆ ಇವತ್ತು ಡಾಕ್ಟರ್ ಮಾರ್ಯ ಅವರು ಇದ್ದಾರೆ. ಇನ್ಶೂರೆನ್ಸ್ ಬಗ್ಗೆ ಕೇಳಿ ತಿಳ್ಕೊಂಡಿದ್ವಿ. ಲಾಸ್ಟ್ ಎಪಿಸೋಡ್ ಅಲ್ಲಿ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಅಂದ್ರೆ ಏನು, ಅದು ಯಾಕೆ ಇಂಪಾರ್ಟೆಂಟ್ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ವಿ. ಇವತ್ತಿನ ಈ ಎಪಿಸೋಡ್ ಅಲ್ಲಿ ನಾನು ಶ್ರೀಮಂತನಾಗಬೇಕು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಬೇಕು, ಯಾಕಂದ್ರೆ ಇನ್ಶೂರೆನ್ಸ್ ಅಲ್ಲಿ ನಾನು ದುಡ್ಡು ಹಾಕಿದಾಗ ಇನ್ ಕೇಸ್ ನಾನು ಅದನ್ನ ಕ್ಲೇಮ್ ಮಾಡ್ಕೊಳ್ಳದೆ ಹೋದ್ರೆ ಆ ದುಡ್ಡು ಹೋಯ್ತು ಅಂತ ನನಗನ್ಸುತ್ತೆ. ಅದೇ ತರ ನಿಮ್ಗೂ ಕೂಡ ಅನಿಸ್ತಿರ್ಬೋದು. ಇದಕ್ಕೆ ಸರಿಯಾದ ಉತ್ತರ ಕೊಡ್ಬೇಕಾಗಿರುವಂತ ಯಾರಿಗಾದ್ರೂ ಕ್ರೆಡಿಬಿಲಿಟಿ ಇದೆ ಮತ್ತು ಕಂಪ್ಲೀಟ್ ನಾಲೆಜ್ ಇದೆ ಅಂದ್ರೆ ಅದು ಡಾಕ್ಟರ್ ಮಾರ್ಯ ಅವ್ರಿಗೆ. ಅವರಿಂದಾನೇ ಕೇಳಿ ತಿಳಿಯೋಣ. ಮಾರ್ಯ ಅವ್ರೆ, ನಮಸ್ಕಾರ. ನಮಸ್ಕಾರ ವೀರೇಶ್. ಓಕೆ, ಈಗ ನನಗೆ ಮತ್ತು ನಮ್ಮ ಆಡಿಯನ್ಸ್ಗೆ ಇರುವಂತ ಒಂದು ದೊಡ್ಡ ಪ್ರಶ್ನೆ ಏನಂದ್ರೆ, ನಾನು ಶ್ರೀಮಂತನಾಗ್ಬೇಕು ಅಂತ ಹೊರಟಾಗ ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕಾ ಬೇಡವಾ? ಯಾಕಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಅಂತ ಬಂದ್ರೆ ಇವಾಗ ಒಂದು ಫ್ಯಾಮಿಲಿ ಇದೆ, ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು, ಇಬ್ರು ಮಕ್ಕಳು, 4 ಜನರ ಹೆಲ್ತ್ ಇನ್ಶೂರೆನ್ಸ್ ನಾನು ತಗೋಬೇಕು ಅಂದ್ರೆ ಯಾರ್ದು ಎಲ್ಡರ್ಲಿ ಪರ್ಸನ್ ಇರ್ತಾರೆ ಅವ್ರ ಏಜ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿ ಹೆಲ್ತ್ ಇನ್ಶೂರೆನ್ಸ್ ನ ಕೊಡ್ತಾರೆ. ಈ ತರ ಇದ್ದಾಗ ನಾನೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳೋದಕ್ಕೆ ಹೋದ್ರೆ ಒಂದು ವರ್ಷಕ್ಕೆ ನನಗೆ 5 ಲಕ್ಷ ರೂಪಾಯಿ ಕವರೇಜ್ ಬೇಕು ಅಂತಂದ್ರೆ ಅಪ್ರಾಕ್ಸಿಮೇಟ್ಲಿ 35,000 ರಿಂದ 40,000 ರೂಪಾಯಿ ನಾನು ಪೇ ಮಾಡ್ಬೇಕಾಗತ್ತೆ. ನಾನು ಆ ದುಡ್ಡನ್ನ ಹಾರ್ಡ್ ಅರ್ನ್ ಮನಿನ ಅಲ್ಲಿ ಪೇ ಮಾಡಿದಾಗ ಅದನ್ನ ನಾನು ಕ್ಲೇಮ್ ಮಾಡ್ಕೊಳ್ದೆ ಹೋದ್ರೆ ಆ ದುಡ್ಡು ವೇಸ್ಟ್ ಆಗುತ್ತೆ. ಯಾಕಂದ್ರೆ ಅದರಿಂದ 1 ರೂಪಾಯಿ ಕೂಡ ಬರಲ್ಲ. ನೆಕ್ಸ್ಟ್ ರಿನ್ಯೂವಲ್ಗೆ ಅವ್ರು ಏನ್ ಮಾಡ್ತಾರೆ, ನಿಮ್ಗೆ 10% ಬೋನಸ್ ಕೊಡ್ತೀವಿ ಅಂತ ಹೇಳ್ತಾರೆ. ಓಕೆ, ಸೊ ನನ್ನ ಪ್ರಶ್ನೆ ಏನಂದ್ರೆ, ನಾನು ಅಲ್ಲಿ ಇಡೋ ಬದಲು, ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ಇಡೋ ಬದಲು ಅದೇ ದುಡ್ಡನ್ನ ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಟ್ಟು ನನ್ನ ದುಡ್ಡನ್ನ ನಾನು ಬೆಳೆಸಬಹುದಾ? ವಿಚ್ ಇಸ್ ದ ಐಡಿಯಲ್ ವೇ? ಓಕೆ, ಖಂಡಿತವಾಗಿ ನಿಮ್ಮ ಕ್ವಶನ್ ಇಸ್ ಅ ವ್ಯಾಲಿಡ್ ಕ್ವಶನ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಈ ಕ್ವಶನ್ ಕಾಡ್ತಾ ಇರುತ್ತೆ. ಬಟ್ ಆನ್ಸರ್ ಏನು ಅಂತ ಹೇಳಿದ್ರೆ ನೋ. ಯಾಕಂತ ಹೇಳಿದ್ರೆ ನೀವು ಫಸ್ಟ್ ನಿಮ್ಮ ಸೇಫ್ಟಿಯನ್ನು ನೋಡ್ಕೋಬೇಕಾಗತ್ತೆ. ಎಮರ್ಜೆನ್ಸಿ ಫಂಡ್ ಮತ್ತೆ ನಾನು ಬೇಸಿಕ್ ಸೇಫ್ಟಿ ಅಂತ ಹೇಳಿದೆ, ಅದರಲ್ಲಿ ಟರ್ಮ್, ಆಕ್ಸಿಡೆಂಟಲ್ ಮತ್ತೆ ಹೆಲ್ತ್ ಇನ್ಶೂರೆನ್ಸ್. ನಾವು ಇವತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಮಾತಾಡುವಾಗ ಯಾಕೆ ನಾವು ಹೆಲ್ತ್ ಇನ್ಶೂರೆನ್ಸ್ ತಗೋಬೇಕು ಅಂದ್ರೆ, ನೀವು ಆ ಹಣನ ಪ್ರತಿ ವರ್ಷ ನೀವೇನು 35,000 ರಿಂದ 40,000 ತೆಗ್ದಿರ್ತೇನಂತೀರಿ, ಆ ಹಣದಲ್ಲಿ ನಿಮ್ಗೆ ರಿಚ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಾವು ಯಾವಾಗ್ಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತೀವಿ, ನಮ್ಗೇನು ಆಗೋದಿಲ್ಲ ಅಂತ. ಸಪೋಸ್ ಏನಾದ್ರೂ ಆಯ್ತು, ಕೋವಿಡ್ ಸಂದರ್ಭನ ನೋಡ್ಕೊಳ್ಳಿ, ಎಷ್ಟೋ ಜನ ಸ್ವಸ್ಥವಾಗಿದ್ರು ಅಥವಾ ಚೆನ್ನಾಗಿದ್ರು, ಅಂತವರಿಗೆ ಸಡನ್ ಆಗಿ ಕೋವಿಡ್ ಹತ್ಕೊಂಡ್ತು. ಎಷ್ಟೋ ಜನ ಹಾಸ್ಪಿಟಲೈಸ್ಡ್ ಆಗಿದ್ದಾಗ 10 ಲಕ್ಷ, 20 ಲಕ್ಷ, 30 ಲಕ್ಷದವರೆಗೂ ಖರ್ಚು ಮಾಡಿದಿದೆ. ಒಂದು ವೇಳೆ ನಿಮ್ಮಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಇಲ್ಲದೆ ಇದ್ರೆ ಒಂದೇ ಸಲಕ್ಕೆ ಒಂದು ವರ್ಷದಲ್ಲಿ 10 ಲಕ್ಷ ಬಿಲ್ ಬಂತು ಅಂತ ಇಟ್ಕೊಳ್ಳಿ. ನೀವು ಒಂದು 35,000 ಕಟ್ಟಿದ್ರೆ 10 ಲಕ್ಷ ಸಿಗ್ತಾ ಇತ್ತು. ಅದೇ ನೀವು ಈಗ 35,000 ಕಟ್ಟಿಲ್ಲ, ಆ 10 ಲಕ್ಷನ ನೀವು ನಿಮ್ಮ ಅಸೆಟ್ ನೀವೇನ್ ಮಾಡ್ಕೊಂಡಿದ್ದೀರಿ, ಮೇ ಬಿ ನಿಮ್ಮ ಸ್ಟಾಕ್ ಅಲ್ಲಿ ಇರ್ಬೋದು, ಮ್ಯೂಚುವಲ್ ಫಂಡ್ ಇರ್ಬೋದು, ಆಸ್ತಿ ಇರ್ಬೋದು. ಕೆಲವರು ಎಷ್ಟೋ ಸಂದರ್ಭಗಳಿವೆ ಆಸ್ತಿನ ಮಾರ್ಕೊಂಡು ಹೆಲ್ತ್ ಯಾವ್ದು ಹಾಸ್ಪಿಟಲೈಸ್ಡ್ ಆಗಿ ಅವರ ಎಕ್ಸ್ಪೆನ್ಸಸ್ ಏನ್ ನೋಡ್ಕೊಂಡಾರಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸೇಫ್ಟಿ ಈಸ್ ಫಸ್ಟ್. ನೀವು ಸೇಫ್ಟಿ ಮಾಡ್ಕೊಂಡು ಅದರ ನಂತರ ಏನು ಉಳಿಯುತ್ತೆ ಅದನ್ನ ಸ್ಟಾಕ್ ಮಾರ್ಕೆಟ್, ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ, ನೋ ಪ್ರಾಬ್ಲಮ್. ಬಟ್ ಹೆಲ್ತ್ ಇನ್ಶೂರೆನ್ಸ್ ಇಸ್ ಮಸ್ಟ್. ಇಟ್ ಇಸ್ ಅ ಬೇಸಿಕ್ ನೀಡ್. ಓಕೆ, ಗಾಟ್ ಇಟ್, ಕಂಪ್ಲೀಟ್ಲಿ ಅಂಡರ್ಸ್ಟುಡ್. ಅಂದ್ರೆ ನಿಮ್ ಪ್ರಕಾರ ನಾವೊಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ತಗೊಂಡಾಗ, ಓಕೆ ಲೆಟಸ್ ನಾನು 35,000 ರೂಪಾಯಿ ಒಂದು ವರ್ಷಕ್ಕೆ ಕಟ್ತಾ ಇದ್ದೀನಿ ಅಂದ್ರೆ ಪ್ರತಿ ವರ್ಷ ಅದು ಪ್ರೀಮಿಯಂ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಸ್ವಲ್ಪ ಸ್ವಲ್ಪ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನಾನು 10 ವರ್ಷದವರೆಗೂ ನಾನು ಕಟ್ಟಿದ್ರೆ 3.5 ಲಕ್ಷ ರೂಪಾಯಿ ಆಗುತ್ತೆ. ಸೊ ಪ್ರತಿ ವರ್ಷ 35,000 ಅಂದ್ರೆ 10 ವರ್ಷ ಕಟ್ಟಿದಾಗ 3.5 ಲಕ್ಷ ಆಯ್ತು. ಈ 10 ವರ್ಷದಲ್ಲಿ ನನ್ನ ಫ್ಯಾಮಿಲಿನಲ್ಲಿ ಯಾರಿಗಾದ್ರೂ ಒಬ್ರಿಗೆ ಏನಾದ್ರು ಆಯ್ತು ಅಂದ್ರೂ ಕೂಡ ಅಷ್ಟೊಂದು ದುಡ್ಡನ್ನ ಒಟ್ಟಿಗೆ ನಾನು ಅರೇಂಜ್ ಮಾಡ್ತೀನಿ ಅಂತಂದಾಗ ಅದು ನನ್ನ ಅಸೆಟ್ ಇಂದ ತೆಗಿಬೇಕಾಗತ್ತೆ, ನನ್ನ ಮೇನ್ ಸೇವಿಂಗ್ಸ್ ಇಂದ ಅದು ಹೋಗುತ್ತೆ. ಸೊ ಹಾಗಾಗಿ ಆ ಹಾರ್ಡ್ ಅಂಡ್ ಮನಿ ಈ ತರ ವೇಸ್ಟ್ ಆಗ್ಬಾರ್ದು ಅಂದ್ರೆ ಹೆಲ್ತ್ ಇನ್ಶೂರೆನ್ಸ್ ಇಂಪಾರ್ಟೆಂಟ್ ಅನ್ನೋದು ನನಗೆ ಕ್ಲಿಯರ್ ಆಗಿ ಗೊತ್ತಾಯ್ತು. ಐ ಹೋಪ್ ನಮ್ಮ ಆಡಿಯನ್ಸ್ಗೂ ಕೂಡ ಗೊತ್ತಾಗಿದೆ ಅಂತ ಅನ್ಕೋತೀನಿ. ಮರೆಯವ್ರೆ, ಇವಾಗ ನಂದು ನೆಕ್ಸ್ಟ್ ಕ್ವಶನ್ ಇದೆ. ಇವಾಗ ಇಂಡಿವಿಜುವಲ್ ಪ್ಲಾನ್ ಅಂತ ಒಂದ್ ಬರುತ್ತೆ, ಆಮೇಲೆ ಫ್ಯಾಮಿಲಿ ಫ್ಲೋಟರ್ ಅಂತ ಒಂದ್ ಬರುತ್ತೆ. ಈ ಫ್ಯಾಮಿಲಿ ಫ್ಲೋಟರ್ ಅಂದ್ರೆ ಏನು? ಇವಾಗ ನಾನ್ ತಗೋಬೇಕಂದ್ರೆ ನನಗೊಂದು, ಯಾಕಂದ್ರೆ ಏಜ್ ಮೇಲೆ ಫ್ಯಾಮಿಲಿನಲ್ಲಿ ಎಲ್ರಿಗಿಂತ ದೊಡ್ಡವರು ಯಾರಿರ್ತಾರೆ ಅವ್ರ ಏಜ್ ಆಧಾರದ ಮೇಲೆ ಇನ್ಶೂರೆನ್ಸ್ ಕೊಡ್ತಾರೆ. ಓಕೆ, ಈಗ ನನ್ನ ಮಗಳಿಗೆ 3 ವರ್ಷ ವಯಸ್ಸು. ಸೊ ಅವ್ಳಿಗೆ ಯಾಕೆ ನಾನು ಫ್ಯಾಮಿಲಿ ಫ್ಲೋಟರ್ ಎಲ್ಲ ಹಾಕಿದಾಗ ಪ್ರೀಮಿಯಂ ಜಾಸ್ತಿ ಬರುತ್ತೆ ಅಂತ ನನಗನ್ಸುತ್ತೆ. ವಿಚ್ ಒನ್ ಶುಡ್ ಐ ಗೋ ವಿತ್? ಇಂಡಿವಿಜುವಲ್ ತಗೋಬೇಕಾ, ಫ್ಯಾಮಿಲಿ ಫ್ಲೋಟರ್ ತಗೋಬೇಕಾ? ಹೌ ಶುಡ್ ಐ ಡಿಸೈಡ್ ಇಟ್? ಓಕೆ, ಇಲ್ಲಿ 3 ತರದ ಡಿಫ್ರೆಂಟ್ ಇನ್ಶೂರೆನ್ಸ್ ಇರುತ್ತೆ. ಒಂದು ಫ್ಲೋಟರ್, ಸೆಕೆಂಡ್ ಇಂಡಿವಿಜುವಲ್, ಥರ್ಡ್ ಮಲ್ಟಿ ಇಂಡಿವಿಜುವಲ್ ಅಂತ ಇರುತ್ತೆ. ಈಗ ಫ್ಲೋಟರ್ ಅಂದ್ರೆ ಏನು ಅಂತ ಹೇಳಿದ್ರೆ, ನೀವು 4 ಜನ ಇದ್ದೀರಾ, 4 ಜನಕ್ಕೆ ಸೇರಿ ಒಂದು 10 ಲಕ್ಷ ನೀವು ಕವರೇಜ್ ತಗೊಂಡಿದ್ರೆ
4 ಜನರಲ್ಲಿ ಯಾರು ಅಡ್ಮಿಟ್ ಆದ್ರೂ ಕೂಡ, ಹಾಸ್ಪಿಟಲೈಸ್ಡ್ ಆದ್ರೂ ಕೂಡ ಆ 4 ಜನಕ್ಕೆ ಸೇರಿ 1 ವರ್ಷಕ್ಕೆ 10 ಲಕ್ಷ ಕವರೇಜ್ ಇರುತ್ತೆ. ಅದೇ ನೀವು ಅಂದ್ಕೊಳ್ಳಿ ಇಂಡಿವಿಜುವಲ್ ಅಂತ ಹೇಳಿದ್ರೆ, ನಾರ್ಮಲಿ ಕೆಲವು ಪ್ಲಾನ್ಸ್ ಗಳಲ್ಲಿ ಹೀಗೂ ಇರುತ್ತೆ. ಈವನ್ ನಿಮ್ಮ ಮಕ್ಕಳು ಚಿಕ್ಕವರಿದ್ರೆ ಕೆಲವು ಪ್ಲಾನ್ಸ್ ಗಳು ಕೆಲವು ಕಂಪನಿಗಳಲ್ಲಿ ಅಬೌವ್ 18 ಇದ್ರೆ ಮಾತ್ರ ನೀವು ಇಂಡಿವಿಜುವಲ್ ತಗೋಬಹುದು ಅಂತ ಇರುತ್ತೆ. ಯಾಕಂದ್ರೆ ಒಬ್ರು ಪ್ರಪೋಸರ್ ಅಂತ ಇರ್ಬೇಕಾಗತ್ತೆ. ಸೊ ನೀವು ಕಂಪನಿನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ಬೇಕೆನ್ನುವಂಥದ್ದು ನನ್ನ ಆಶಯ. ಓಕೆ, ಈಗ ಇಂಡಿವಿಜುವಲ್ ಅಂದ್ರೆ ಈಗ ನೀವು ಅಂದ್ಕೊಳ್ಳಿ, ನೀವು 4 ಜನ ಇದ್ದೀರಿ, 4 ಜನರಿಗೂ ಇಂಡಿವಿಜುವಲ್ 10 ಲ್ಯಾಕ್ ಕವರೇಜ್. ಈಗ ನಿಮ್ಗೆ ನೋ ಕ್ಲೇಮ್ ಬೋನಸ್ ಬರ್ತಾ ಇರತ್ತೆ. ಆ ನೋ ಕ್ಲೇಮ್ ಬೋನಸ್ ಕನ್ಸಿಡರ್ ಆಗುವಾಗ 4 ಜನರಿಗೂ ಸಪರೇಟ್ ಆಗಿ ನೋ ಕ್ಲೇಮ್ ಬೋನಸ್ ಬರುತ್ತೆ. ಸೊ ಆಗ 10 ಲ್ಯಾಕ್ 40 ಲ್ಯಾಕ್ ಕವರೇಜ್ ಆಗುತ್ತೆ. ಮೇ ಬಿ ಇನ್ಸ್ಟೆಡ್ ನೀವು 35,000 ಫ್ಲೋಟರಿ ಕಟ್ಟಿದ್ರೆ ಮೇ ಬಿ ಲೈಕ್ 5,000 ನೀವು ಅಥವಾ 2,000 3,000 ಜಾಸ್ತಿ ಕಟ್ಬೇಕಾಗತ್ತೆ. ಬಟ್ ಕವರೇಜ್ ಇಂಡಿವಿಜುವಲ್ ಆಗಿ ಸಿಗುತ್ತೆ. ಅದೇ ಮಲ್ಟಿ ಇಂಡಿವಿಜುವಲ್ ಅಂತ ಹೇಳಿದ್ರೆ ನಿಮ್ಮ ಪಾಲಿಸಿ ಸಪರೇಟ್ ಆಗಿರೋದಿಲ್ಲ, ಪಾಲಿಸಿ ಒಂದೇ, ಬಟ್ ಅದರಲ್ಲಿ ಹೆಸರು 4 ಇರುತ್ತೆ. 4 ಜನರಿಗೆ ಸಪರೇಟ್ ಕವರೇಜ್, ಸಪರೇಟ್ ನೋ ಕ್ಲೇಮ್ ಬೋನಸ್ ಬರುತ್ತೆ. ಅದು ಮಲ್ಟಿ ಇಂಡಿವಿಜುವಲ್. ಅದೇ ಇಂಡಿವಿಜುವಲ್ ಅಲ್ಲಿ ನೀವು ಸಪರೇಟ್ ಪಾಲಿಸಿ ತಗೋಬೇಕು, 4 ಸಪರೇಟ್ ಪಾಲಿಸಿ. ಸೊ ಇದು 3 ಡಿಫರೆನ್ಸ್ ಅನ್ನು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಆಸಮ್. ಸೊ ಯಾವ ತರದ ಪಾಲಿಸಿನ ತಗೋಬೇಕು ಅನ್ನೋದು ಇವಾಗ ಕ್ಲಿಯರ್ ಆಗಿ ಅರ್ಥ ಆಯ್ತು. ಈಗ ಇದ್ರ ಬಗ್ಗೆ ಇನ್ನೂ ಡಿಟೇಲ್ ಆಗಿ ನನಗೆ ಇನ್ಫಾರ್ಮೇಶನ್ ಬೇಕಿತ್ತು ಅಂದ್ರೆ ಡೆಫಿನೆಟ್ಲಿ ರೀಚ್ ಔಟ್ ಟು ಯು. ಆಮೇಲೆ ಆಡಿಯನ್ಸ್ಗೂ ಕೂಡ ಹೇಳ್ತಾ ಇದ್ದೇನೆ, ನಿಮಗೆ ಇದಕ್ಕೆ ಸಂಬಂಧಪಟ್ಟಂಗೆ ಇನ್ಶೂರೆನ್ಸ್ ಸೆಲೆಕ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಹಿತಿ ಬೇಕಿದ್ರೆ ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀವಿ. ಓಕೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫ್ರೀ ಅಪಾಯಿಂಟ್ಮೆಂಟ್ ನ ಬುಕ್ ಮಾಡ್ಕೊಳ್ಳಿ. ಡಾಕ್ಟರ್ ಮರಿ ಅವರು ಡೆಫಿನೆಟ್ಲಿ ನಿಮ್ಗೂ ಕೂಡ ಹೆಲ್ಪ್ ಮಾಡ್ತಾರೆ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿದೆ. ಓಕೆ, ಮೈ ನೆಕ್ಸ್ಟ್ ಕ್ವಶನ್ ಈಸ್, ಈಗ ನಾನು ಇನ್ಶೂರೆನ್ಸ್ ತಗೋಬೇಕು ಅಂತಂದ್ರೆ ಯಾವ್ದಾದ್ರು ವಿಷಯಗಳನ್ನ ಗಮನದಲ್ಲಿ ಇಟ್ಕೋಬೇಕು ಅಂತಂದ್ರೆ ಕ್ಯಾನ್ ಯು ನೇಮ್ ಎನಿ 3 ಪಾಯಿಂಟ್ಸ್? ಅಂದ್ರೆ ಈ ವಿಷಯಗಳನ್ನ ಖಂಡಿತವಾಗ್ಲೂ ಗಮನದಲ್ಲಿ ಇಟ್ಕೊಂಡೆ ನಾವು ಇನ್ಶೂರೆನ್ಸ್ ನ ತಗೋಬೇಕು ಅಂತದ್ದು ಯಾವ್ದಾದ್ರು ಇದ್ರೆ ದಯವಿಟ್ಟು ಹೇಳಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಹೆಚ್ಚಿನವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಏನೋ ಒಂದು ಹಾಸ್ಪಿಟಲೈಸೇಷನ್ ಮೊದ್ಲಾಗಿರುತ್ತೆ, ಅಥವಾ ನೆಕ್ಸ್ಟ್ ನೀವು ಆಲ್ರೆಡಿ ಯಾವ್ದಾದ್ರು ಟ್ಯಾಬ್ಲೆಟ್, ಈಗ ಹೆಚ್ಚಿನವರಿಗೆ BP, ಶುಗರ್, ಕೊಲೆಸ್ಟ್ರಾಲ್, ಅಸ್ತಮ ಇದೆಲ್ಲ ಕಾಮನ್ ಆಗಿರುತ್ತೆ, ಟ್ಯಾಬ್ಲೆಟ್ ತಗೋತಾ ಇರ್ತೀರಿ, ಅಥವಾ ಆಕ್ಸಿಡೆಂಟ್ ಆಗಿರುತ್ತೆ. ಜನರು ಹೆಚ್ಚಾಗಿ ಹೇಳೋದು ಏನಂದ್ರೆ ನನ್ಗೇನಿಲ್ಲ, ನಾನೇನ್ ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅದ್ ನಾನು ಹೇಳಿದ್ರೆ ಮತ್ತೆ ಕವರ್ ಆಗೋದಿಲ್ಲ ಅಂತ ಹೇಳಿ, ಅದಕ್ಕೋಸ್ಕರ ಮುಚ್ಚಿರ್ತಾರೆ. ಸೊ ಯಾವುದೇ ಕಾರಣಕ್ಕೋಸ್ಕರ ನೀವು ಇನ್ಶೂರೆನ್ಸ್ ತಗೊಳ್ಳುವಾಗ ನಿಮ್ಮ ಈಗಿನ ಪರಿಸ್ಥಿತಿ ಮತ್ತು ಇದರ ಹಿಂದೆ ನಿಮ್ಗೆ ಏನಾದ್ರೂ ಹಾಸ್ಪಿಟಲೈಸೇಷನ್ ಎಲ್ಲ ಅಥವಾ ಟ್ರೀಟ್ಮೆಂಟ್ ಆಗಿದ್ದಿದ್ರೆ ಅದನ್ನ ದಯವಿಟ್ಟು ಇನ್ಶೂರೆನ್ಸ್ ಕಂಪನಿಗೆ ಹೇಳಿ. ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಥಿಂಗ್, ನೀವು ಯಾವ ಊರಲ್ಲಿದ್ದೀರಿ, ನಿಮ್ಮ ಸುತ್ತಮುತ್ತ ಅಲ್ಲಿರುವಂತಹ ಹಾಸ್ಪಿಟಲ್ಸ್ಗಳು ಹೇಗಿವೆ, ಅಲ್ಲಿನ ಟ್ರೀಟ್ಮೆಂಟ್ ಕಾಸ್ಟ್ ನಾರ್ಮಲಿ ಆಗಿ ಹೇಗಿರುತ್ತೆ. ನೀವು ಅಂದ್ಕೊಳ್ಳಿ, ನೀವೀಗ ನಿಮ್ಮ ಊರಲ್ಲಿ ಇರುವಂತಹ ಹಾಸ್ಪಿಟ್ಲಿಗೂ ಬೆಂಗಳೂರಲ್ಲಿ ನೀವು ಒಂದು ಟ್ರೀಟ್ಮೆಂಟ್ ಗೆ ಬರ್ಬೇಕಿದ್ರೆ ಇಲ್ಲಿ ಬಂದಾಗ ಹಾಸ್ಪಿಟಲೈಸೇಷನ್ ಎಕ್ಸ್ಪೆನ್ಸಸ್ ಡಿಫರೆನ್ಸ್ ಇರುತ್ತೆ. ಸೊ ನಾರ್ಮಲಿ ನಿಮ್ಮ ಆಧಾರ್ ಕಾರ್ಡ್ ನ ಪಿನ್ ಕೋಡ್ ಮೇಲ್ಗಡೆಗೆ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪ್ರೀಮಿಯಂ ಡಿಸೈಡ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಯಾವ ಏರಿಯಾದಲ್ಲಿ ಅಥವಾ ಯಾವ ಪರಿಸರದಲ್ಲಿ ಇದ್ದೀರಿ ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ಎಷ್ಟು ಕವರೇಜ್ ಬೇಕಾಗಬಹುದು ಎನ್ನುವಂಥದ್ದನ್ನು ನೀವು ನಿರ್ಧರಿಸಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮ ಕವರೇಜ್ ಆಯ್ತು. ನೆಕ್ಸ್ಟ್ ಹಾಸ್ಪಿಟಲ್ಸ್. ಈಗ ಹಾಸ್ಪಿಟಲ್ಸ್ ಯಾವ ಹಾಸ್ಪಿಟಲ್ಸ್ ನೆಟ್ವರ್ಕಿಂಗ್ ಲಿಸ್ಟ್ ಮತ್ತೆ ನಾನ್ ನೆಟ್ವರ್ಕಿಂಗ್ ಲಿಸ್ಟ್ ಅಂತ ಇರುತ್ತೆ. ನೆಟ್ವರ್ಕಿಂಗ್ ಲಿಸ್ಟ್ ಅಂದ್ರೆ ಏನು, ಈಗ ಸಪೋಸ್ ಯಾವುದೋ ಒಂದು XYZ ಕಂಪನಿ ಅಂತ ಇದೆ, ಅವರು ಕೆಲವು ಹಾಸ್ಪಿಟಲ್ ಗಳನ್ನ ನೆಟ್ವರ್ಕಿಂಗ್ ಲಿಸ್ಟ್ ಅಲ್ಲಿ ಹಾಕಿರ್ತಾರೆ. ಅಂದ್ರೆ ಅವರಿಗೆ ಪರ್ಮಿಷನ್ ಕೊಟ್ಟಿರ್ತಾರೆ, ನಮ್ ಕಡೆಯಿಂದ ಯಾರಾದ್ರೂ ಪೇಷಂಟ್ಸ್ ಬಂದ್ರೆ ನೀವು ಅವರಿಗೆ ಕ್ಯಾಶ್ಲೆಸ್ ಆಗಿ, ಅಂದ್ರೆ ಅವ್ರು ಕ್ಯಾಶ್ ತರಬೇಕು ಅಂತಿಲ್ಲ, ಮೇ ಬಿ ರೀಸನೇಬಲ್ ಇನಿಷಿಯಲಿ ಅಡ್ಮಿಷನ್ ಗೋಸ್ಕರ ಒಂದು 2,000 3,000 ತಗೋಬಹುದು, ಬಟ್ ನಿಮ್ಮ ಟೋಟಲ್ ಬಿಲ್ ಕ್ಯಾಶ್ಲೆಸ್ ಆಗಿ ಕನ್ವರ್ಟ್ ಆಗತ್ತೆ ಅಂತ ಹೇಳ್ತಾರೆ. ಅದು ನೆಟ್ವರ್ಕಿಂಗ್. ನಿಮ್ಗೆ ಮ್ಯಾಕ್ಸಿಮಮ್ ನೆಟ್ವರ್ಕಿಂಗ್ ಕವರ್ ಇರುವಂತಹ ಹಾಸ್ಪಿಟಲ್ಸ್ ಇದ್ರೆ ನಿಮ್ಗೆ ಈಸಿಲಿ ಅಲ್ಲಿ ಹಣ ಕಟ್ಟದೆ ನಿಮ್ಗೆ ಅಡ್ಮಿಷನ್ ಆಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ನಾನ್ ನೆಟ್ವರ್ಕಿಂಗ್ ಹೋದ್ರೆ ನೀವು ಫಸ್ಟ್ ಗೆ ಅಡ್ಮಿಷನ್ ಆಗ್ಬೇಕು, ಬಿಲ್ ಪೇ ಮಾಡ್ಬೇಕು, ಆಮೇಲೆ ನೀವೆಲ್ಲ ಕ್ಲೈಮ್ ಶೀಟ್ಸ್ ಅದನ್ನೆಲ್ಲ ಫಿಲ್ ಅಪ್ ಮಾಡಿ ಕಂಪನಿಗೆ ನೀವು ಕಳಿಸ್ಬೇಕು. ಆಗ ನೀವು ಫಸ್ಟ್ ಪೇಮೆಂಟ್ ಮಾಡಿ ಮತ್ತೆ ರಿಇಂಬರ್ಸ್ಮೆಂಟ್ ತಗೋಬೇಕಾಗತ್ತೆ. ಸೊ ಮ್ಯಾಕ್ಸಿಮಮ್ ನೆಟ್ವರ್ಕಿಂಗ್ ಹಾಸ್ಪಿಟಲ್ ಇರುವಂತದ್ದನ್ನು ನೀವು ಗಮನಿಸಬೇಕು. ಇನ್ನೊಂದು ಅಂಶ ಎಕ್ಸ್ಟ್ರಾ ಆಡ್ ಮಾಡ್ಲಿಕ್ಕೆ ಅನ್ಕೋತೇನೆ, ಸೊ ಅದು ವೇಟಿಂಗ್ ಪೀರಿಯಡ್. ನೀವು ಯಾವುದೇ ಇನ್ಶೂರೆನ್ಸ್ ತಕೊಳ್ಳಿ, ಇವತ್ತಿಗೆ ನೀವು ಇನ್ಶೂರೆನ್ಸ್ ತಗೊಂಡ್ ಕೂಡಲೇ ನಿಮ್ಗೆ ಎಲ್ಲಾನು ಕವರ್ ಆಗೋದಿಲ್ಲ. ಸೊ ಹಾಗಾಗಿ ಅಲ್ಲಿ ವೇಟಿಂಗ್ ಪೀರಿಯಡ್ ಅಂತ ಇರತ್ತೆ. ಸಿಂಪ್ಲಿಫೈ ಮಾಡಿ ಹೇಳೋದಿದ್ರೆ, ನೀವು ಇವತ್ತು ಪಾಲಿಸಿ ತಗೊಂಡು ಪಾಲಿಸಿ ಇಶ್ಯೂಯೆನ್ಸ್ ಆಯ್ತು, ನಾಳೆಯಿಂದ
ಆಕ್ಸಿಡೆಂಟಲ್ ಕೇಸಸ್ ಆಫ್ಟರ್ 24 ಅವರ್ಸ್ ಕವರ್ ಆಗುತ್ತೆ. ಆಕ್ಸಿಡೆಂಟಲ್ ಹಾಸ್ಪಿಟಲೈಸೇಷನ್ ಅದು ಬಿಟ್ರೆ 1 ಮಂತ್ ವೇಟಿಂಗ್ ಪೀರಿಯಡ್ ಅಂತ ಇರುತ್ತೆ. ಅಂದ್ರೆ ಆಕ್ಸಿಡೆಂಟ್ ಬಿಟ್ಟು ಬೇರೆಲ್ಲ ಡಿಸೀಸಸ್ ಎಲ್ಲಾನು ಅಲ್ಲ, ಅದರಲ್ಲೂ 2 ಇಯರ್ ವೇಟಿಂಗ್ ಪೀರಿಯಡ್ ಇದೆ. ಅದು ಬಿಟ್ಟು ಬೇರೆ ಎಲ್ಲಾ ಡಿಸೀಸಸ್ 1 ತಿಂಗಳ ನಂತರನೇ ಕವರ್ ಆಗೋದು. ಅಂದ್ರೆ 1 ತಿಂಗಳು ನೀವು ವೇಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಜ್ವರ ಇರ್ಬೋದು, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅವರಿಗೆ ಮೊದಲು ಏನು ಇಲ್ಲ, ಬಟ್ ಈಗ ಸಡನ್ ಆಗಿ ಕಾಣ್ಕೊಂಡಿದೆ, ದೆನ್ ಇಟ್ ವಿಲ್ ಕವರ್ ಆಫ್ಟರ್ 1 ಮಂತ್. ನೆಕ್ಸ್ಟ್ ಒಂದು 14 ಸರ್ಜರಿ ಅಂತದ್ದು ಒಂದು ಲಿಸ್ಟ್ ಇದೆ. ಅದಕ್ಕೆ 2 ಇಯರ್ ವೇಟಿಂಗ್ ಪೀರಿಯಡ್ ಅಂತಾರೆ. ಅಂದ್ರೆ ಯಾಕಂದ್ರೆ ಅವ್ರಿಗೆ ತಕ್ಷಣ ಅದು ಬರೋದಿಲ್ಲ, ಬಂದ್ರು ಡಾಕ್ಟರ್ ತಕ್ಷಣ ಸರ್ಜರಿ ಮಾಡಿ ಅಂತ ಹೇಳೋದಿಲ್ಲ. ಫಾರ್ ಎಕ್ಸಾಂಪಲ್ ಕ್ಯಾಟ್ರಾಕ್ಟ್, ಹರ್ನಿಯಾ, ನೀ ಜಾಯಿಂಟ್ ಸರ್ಜರಿ, ಬ್ಯಾಕ್ ಪೇನ್ ಸರ್ಜರಿ, ಸೈನಸ್ ಪ್ರಾಬ್ಲಮ್, ಥೈರಾಯ್ಡ್ ಪ್ರಾಬ್ಲಮ್, ಕಿಡ್ನಿ ಸ್ಟೋನು, ಇದೆಲ್ಲ ಡಾಕ್ಟರ್ ಏನೋ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಮುಗಿಸ್ಬಿಡ್ತಾರೆ. ಅಥವಾ ಮತ್ತು ಜಾಸ್ತಿ ಆದ್ರೆ 2 ವರ್ಷ ನಂತರ ವೆಯ್ಟ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಇದು ಏನಕ್ಕೆ ಮಾಡಿದೆ IRD ಅಂತ ಹೇಳಿದ್ರೆ, ಹೆಚ್ಚಿನವರು ಮೊದಲೇ ಇರುತ್ತೆ, ಹೋಗಿ ಇವತ್ತು ಇನ್ಶೂರೆನ್ಸ್ ಮಾಡಿ ನಾಳೆ 1 ತಿಂಗಳಲ್ಲಿ ಸರ್ಜರಿ ಇದೆ ಅಂತ ಹೇಳಿದ್ರೆ ಕ್ಲೇಮ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಕಂಪನಿಗಳಿಗೂ ಲಾಸ್ ಆಗತ್ತೆ. ಸೊ ಆ ಕಾರಣಕ್ಕೋಸ್ಕರ ಇದನ್ನು ಸ್ಪೆಸಿಫೈಡ್ ಡಿಸೀಸ್ ಅಂತಾರೆ. ಇದನ್ನು ಕವರ್ ಮಾಡೋದು 2 ವರ್ಷ ನಂತರ. 4th ಒನ್ ಏನು ಅಂತ ಹೇಳಿದ್ರೆ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ನಮ್ಗೆ ಮೊದಲೇ ನಾನು ಏನೋ ಟ್ಯಾಬ್ಲೆಟ್ ತಗೋತಾ ಇದ್ದೀನಿ ಅಥವಾ ಸರ್ಜರಿ ಆಗಿದೆ ಅಂತ ಹೇಳಿದ್ರೆ ನಾನು ಏನನ್ನ ಕಂಪನಿಗೆ ಹೇಳ್ತೇನೆ ಅದು ಕನ್ಸಿಡರ್ಡ್ ಆಸ್ ಅ ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸ್. ಇದಕ್ಕೆ ಸಂಬಂಧಪಟ್ಟಂತ ಕಂಟಿನ್ಯೂಯೇಷನ್ ಆಗಿ ಏನಾದ್ರೂ ಡಿಸೀಸ್ ಬಂದ್ರೂ that will cover only after 3 years. 3 ವರ್ಷ ವೇಟ್ ಮಾಡಲೇಬೇಕು. ಮೊದಲು 4 ವರ್ಷ ಇದ್ದಿತ್ತು, ಲಾಸ್ಟ್ ಇಯರ್ ಅಕ್ಟೋಬರ್ ಇಂದ IRD ರೂಲ್ಸ್ ಚೇಂಜ್ ಆಗಿದೆ. ಸೊ ಲಾಸ್ಟ್ ಇಯರ್ ಇಂದ 3 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಇನ್ನು ಮೆಂಟಲ್, ಡೆಂಟಲ್ ಅಥವಾ HIV ಏಡ್ಸ್ ಅಥವಾ ಬೈ ಬರ್ತ್ ಡಿಸೀಸ್ ಏನಿರುತ್ತೆ ಅದು ನಾರ್ಮಲಿ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಆಕ್ಸಿಡೆಂಟ್ ಆಗಿ ಏನಾದ್ರೂ ಮೆಂಟಲ್ ಪ್ರಾಬ್ಲಮ್ ಆಯ್ತು, ಡೆಂಟಲ್ ಪ್ರಾಬ್ಲಮ್ ಆಯ್ತು, ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕಾಗಿ ಬಂದ್ರೆ ದೆನ್ ದ್ಯಾಟ್ ವಿಲ್ ಕವರ್. ಸೊ ಇದಿಷ್ಟನ್ನು ನೆನ್ಪಿಟ್ಕೊಂಡು ನೀವು ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಹಾಕೋಬೇಕು ಎನ್ನುವಂಥದ್ದು ನನ್ನ ಆಶೆ. ಓಕೆ, ಈಗ ನೀವ್ ಹೇಳೋ ಪ್ರಕಾರ ನಾವು ಯಾವ ಊರದಲ್ಲಿ ವಾಸ ಮಾಡ್ತಿರ್ತೀವಿ, ನಮ್ಮ ಆಧಾರ್ ಕಾರ್ಡ್ ಪಿನ್ ಕೋಡ್ ಏನಿರುತ್ತೆ ಅದರ ಆಧಾರದ ಮೇಲೆ ನಮ್ಮ ಪ್ರೀಮಿಯಂ ಡಿಸೈಡ್ ಆಗುತ್ತೆ ಅಥವಾ ಕವರೇಜ್ ಡಿಸೈಡ್ ಆಗುತ್ತೆ. ಇನ್ ದಾಟ್ ಕೇಸ್ ನಾನೊಂದು ಸಣ್ಣ ಹಳ್ಳಿ ಊರಲ್ಲಿ ಇದ್ದೀನಿ ಅಂತಂದ್ರೆ ಅಲ್ಲಿ ಹಾಸ್ಪಿಟಲ್ಸೇ ಇರೋದಿಲ್ಲ. ಇವಾಗ ಅದರ ಆಧಾರದ ಮೇಲೆ 2 ಲಕ್ಷ ಕವರೇಜ್ ಸಾಕಾಗ್ಬೋದು. ನಿಯರ್ ಬೈ ಡಿಸ್ಟ್ರಿಕ್ಟ್ ಪ್ಲೇಸಸ್ ಅಲ್ಲಿ ಏನು ಹಾಸ್ಪಿಟಲ್ಸ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂಗೆ. ವಾಟ್ ಇಫ್ ಮುಂದೆ ಓವರ್ ಪೀರಿಯಡ್ ಆಫ್ ಟೈಮ್ ನನಗಿವಾಗ ಯಾವುದೋ ಒಂದು ಡಿಸೀಸ್ ಬಂತು, ಅದ್ರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ನಾನು ಮುಂಬೈಗೆ ಹೋಗ್ಬೇಕಾಗಿ ಬಂತು ಅಥವಾ ಬೆಂಗಳೂರಿಗೆ ಹೋಗ್ಬೇಕಾಗಿ ಬಂತು. ಸೊ ಈ ಕೇಸಲ್ಲಿ ನನಗೆ ಕರೆಕ್ಟ್ ಆದಂತ ಒಂದು ಗೈಡೆನ್ಸ್ ಬೇಕು ಅಂದ್ರೆ ಅಥವಾ ನನ್ನ ಆಡಿಯನ್ಸ್ಗೆ ಇದಕ್ಕೆ ಸಂಬಂಧಪಟ್ಟಂತ ಗೈಡೆನ್ಸ್ ಬೇಕು ಅಂದ್ರೆ ಅಗೇನ್ ದೇ ಕ್ಯಾನ್ ದೇ ಕನೆಕ್ಟ್ ವಿತ್ ಯು. ಕೆಳಗಡೆ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಾರ್ಮ್ ಫಿಲ್ ಮಾಡಿ ನಿಮ್ ಜೊತೆ ಮಾತಾಡಿದ್ರೆ ನೀವು ಅದಕ್ಕೂ ಕೂಡ ಸಲಹೆನ ಕೊಡ್ಬೋದಾ? ಖಂಡಿತ ಖಂಡಿತ. ಇಲ್ಲಿ ನಾನು ಹೇಳಿರುವಂತದ್ದು ಪಿನ್ ಕೋಡ್ ಏನಕ್ಕೆ ಅಂತ ಹೇಳಿದ್ರೆ ಅಲ್ಲಿನ ಪ್ರೀಮಿಯಂ ಕಮ್ಮಿ ಇರುತ್ತೆ, ಬಟ್ ಕವರೇಜ್ ಜಾಸ್ತಿ ತಕೊಳ್ಳಿ. ನನ್ನ ಕ್ಲೈಂಟ್ಸ್ ಎಷ್ಟಿದ್ದಾರೆ ಅವರಿಗೆ ಬಂದಿರೋ ಕ್ಲೇಮ್ಸ್ ಚೆಕ್ ಮಾಡಿದ್ರೆ ರೀಸೆಂಟ್ ಮೊನ್ನೆ ಒಂದು 4 ತಿಂಗಳಲ್ಲಿ ಒಂದು ಪೇಷಂಟ್ 4 ಸಲ ಅಡ್ಮಿಟ್ ಆಗಿದ್ದಾರೆ. 22 lakh ಬಿಲ್. 4 ಸಲ ಬೇರೆ ಬೇರೆ ಡಿಸೀಸ್, ಒಮ್ಮೆ ಹಾರ್ಟ್ ಪ್ರಾಬ್ಲಮ್, ಒಮ್ಮೆ ಕ್ಯಾನ್ಸರ್, ದೆನ್ ಅಗೇನ್ ಹಾರ್ಟ್ ಪ್ರಾಬ್ಲಮ್ ಸಾಲ್ವ್ ಆಗಿರ್ಲಿಲ್ಲ, ಮತ್ತೇನೋ ಸ್ವಲ್ಪ ಉಳಿದಿತ್ತು ಅದಕ್ಕೋಸ್ಕರ ಅಂತೇಳಿ 4 ಸಲ ಅಡ್ಮಿಷನ್. ಸೊ ಯು ಶುಡ್ ಹ್ಯಾವ್ ಮಿನಿಮಮ್ 10 lakh ಕವರೇಜ್. ಅದು ನಾನು ಎಲ್ರಿಗೂ ನನ್ನ ಕ್ಲೈಂಟ್ ಗಳಿಗೆ ಹೇಳುವಂತದ್ದು ಮಿನಿಮಮ್ 10 lakh ಕವರೇಜ್ ತಕೊಳ್ಳಿ. ಆಮೇಲೆ ಒಳ್ಳೆ ನೋ ಕ್ಲೇಮ್ ಬೋನಸ್ ಇರುವಂತದ್ದನ್ನು ತಕೊಳ್ಳಿ. ಈಗ ಕೆಲವೆಲ್ಲ ಕಂಪನಿಗಳಲ್ಲಿ 600% ನೋ ಕ್ಲೇಮ್ ಬೋನಸ್ ಕೊಡ್ತಾ ಇವೆ, ಕೆಲವು ಕಂಪನಿಗಳಲ್ಲಿ 1000% ನೋ ಕ್ಲೇಮ್ ಬೋನಸ್ ಕೊಡ್ತಾ ಇವೆ. ಅಂತ ಹೇಳಿದ್ರೆ ನೀವು 10 lakh ತಕೊಂಡ್ರು 5 ವರ್ಷದಲ್ಲಿ 10 lakh ಇದ್ದಿದ್ದು 60 lakh 70 lakh ಆಗುತ್ತೆ. 60 lakh ಪ್ಲಸ್ ಬೇಸ್. ಸೊ 5 ವರ್ಷ ನಂತರ ನೀವು 70 lakh ವರೆಗೆ ಕವರೇಜ್ ತಕೋಬಹುದು. ಮೆಡಿಕಲ್ ಇನ್ಫ್ಲೇಷನ್ 14% ಜಾಸ್ತಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಕವರೇಜ್ ಚೆನ್ನಾಗಿ ಇಟ್ಕೊಳ್ಳಿ. ಐ ನೋ ಇಟ್ ಈಸ್ ಅ ಎಕ್ಸ್ಪೆನ್ಸ್, ಬಟ್ ಇಟ್ ಈಸ್ ಅ ರಿಕ್ವೈರ್ಡ್ ಎಕ್ಸ್ಪೆನ್ಸ್. ಸೊ ಹಾಗಾಗಿ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡುವಾಗ ಪ್ಲಾನ್ ಮಾಡಿ ಇಟ್ಕೊಂಡು ನೀವು ಆಗ ಹೇಳಿರೋ ಪ್ರಕಾರ ಗಮನದಲ್ಲಿ ಇಟ್ಕೊಂಡು ಎವ್ರಿ ಇಯರ್ ನಿಮ್ಮ ಏಜ್ ಇನ್ಕ್ರೀಸ್ ಆಗ್ತಾ ಪ್ರೀಮಿಯಮ್ ಇನ್ಕ್ರೀಸ್ ಆಗತ್ತೆ ಎನ್ನುವಂಥದ್ದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಹೆಲ್ತ್ ಇನ್ಶೂರೆನ್ಸ್ ಅನ್ನು ಸೆಲೆಕ್ಟ್ ಮಾಡಬೇಕು. ಓಕೆ, ಗಾಟ್ ಇಟ್. ಈಗ ನನ್ನ ಕೊನೆಯ ಪ್ರಶ್ನೆ, ನಾನು ಜಾಬ್ ಮಾಡ್ತಿರ್ಬೇಕಾದ್ರೆ ಕಂಪನಿಯವರೇ ನನಗೊಂದು ಹೆಲ್ತ್ ಇನ್ಶೂರೆನ್ಸ್ ಅಂತ ಕೊಟ್ಟಿದ್ರು. ಅಲ್ಲಿ ನಾನು ಮ್ಯಾರಿಡ್ ಇಲ್ಲದೆ ಇದ್ದಾಗ ನಾನು ತಂದೆ ತಾಯಿ 3 ಜನ ಕವರ್ ಆಗಿದ್ವಿ. ಮ್ಯಾರೇಜ್ ಆದ್ಮೇಲೆ ನಾನು ಹೆಂಡತಿ ಕವರ್ ಆದ್ವಿ. ಮಗ ಆದ್ಮೇಲೆ ಮಗನ್ನ ಆಡ್ ಮಾಡಬಹುದು. ಒಂದು ಫ್ಯಾಮಿಲಿ ಅಂತ ಕನ್ಸಿಡರ್ ಮಾಡ್ತಾರೆ. ಎಂಪ್ಲಾಯಿ ಫ್ಯಾಮಿಲಿ ಯಾವ್ದಾದ್ರು ಫ್ಯಾಮಿಲಿನ ಆಡ್ ಮಾಡ್ಬೋದು.
ಆ ತರ ಇದ್ದಾಗ ಶುಡ್ ಐ ರಿಲೈ ಆನ್ ದಟ್ ಆರ್ ನಾಟ್? ಯಾಕಂದ್ರೆ ವರ್ಕಿಂಗ್ ಎಂಪ್ಲಾಯೀಸ್ ಗಳಿಗೆ ಆಲ್ರೆಡಿ ಹೆಲ್ತ್ ಇನ್ಶೂರೆನ್ಸ್ ಅಂತ ಇರುತ್ತೆ. ನಾನು ಅದ್ರ ಮೇಲೆ ಡಿಪೆಂಡೆಂಟ್ ಆಗಿ ಇರ್ಬೇಕಾ ಇರಬಾರ್ದಾ? ಖಂಡಿತವಾಗಿ ಇಲ್ಲ. ನೀವು ಆ ಏನ್ ಇನ್ಶೂರೆನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ನಿಮ್ಮ ಬಾಸ್ಗೆ ಒಂದು ಕೈ ಮುಗಿದುಕೊಳ್ಳಿ, ಥ್ಯಾಂಕ್ಸ್ ಅಂತ ಹೇಳಿ. ಯಾಕಂದ್ರೆ ಅದು ಅಡಿಷನಲಿ ನಿಮ್ಗೆ ಕೊಡುವಂತದ್ದು. ಈಗ ನಿಮ್ಮ ಕೇಸೆ ನೋಡಿದ್ರೆ ನೀವು ಒಂದು ಕಂಪನಿಲಿ ವರ್ಕ್ ಮಾಡ್ತಾ ಇದ್ರಿ ಮೊದಲು, ಈಗ ಆ ಕಂಪನಿಲಿ ವರ್ಕ್ ಮಾಡ್ತಾ ಇಲ್ಲ, ಇಂಡಿಪೆಂಡೆಂಟ್ ಆಗಿ ನೀವು ಎಂಟರ್ಪ್ರೆನರ್ ಆಗಿದ್ದೀರಿ. ಓಕೆ, ಈಗ ನಿಮ್ಗೆ ಕವರೇಜ್ ಸಿಗುತ್ತಾ? ಖಂಡಿತ ಕವರೇಜ್ ಸಿಗೋದಿಲ್ಲ, ಬಿಕಾಸ್ ಯು ಆರ್ ನಾಟ್ ಅ ಎಂಪ್ಲಾಯ್ ಇದೆ. ಈಗ ಅದೇ ತರ ಎಷ್ಟೋ ಜನರ ಪ್ರಯಾರಿಟಿ ಚೇಂಜ್ ಆಗ್ತಾ ಇರತ್ತೆ. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಜಂಪ್ ಮಾಡ್ತಾ ಇರ್ತಾರೆ. ಈಗ ಮೊದ್ಲಿನ ಕಂಪನಿಲಿ ಇನ್ಶೂರೆನ್ಸ್ ಸಿಕ್ಕಿದ್ರೆ ನೆಕ್ಸ್ಟ್ ಕಂಪನಿಯಲ್ಲಿ ಸಿಗತ್ತೆ ಅಂತ ಗ್ಯಾರಂಟಿ ಇಲ್ಲ. ಅದು ಯಾಕಂದ್ರೆ ಕಂಪನಿಯವರು ಗ್ರೂಪ್ ಇನ್ಶೂರೆನ್ಸ್ ಅವರಿಗೆ ಬೇಕಾದ ತರ ಕ್ರಿಯೇಟ್ ಮಾಡ್ಕೊಂಡಿರ್ತಾರೆ, ಅಥವಾ ಅವ್ರು ಕೊಡ್ಲೂಬಹುದು, ಕೊಡದೇ ಇರ್ಲಬಹುದು. ದಟ್ ಈಸ್ ನಾಟ್ ಕಂಪಲ್ಸರಿ. ಸೊ ಅಂತ ಸಂದರ್ಭದಲ್ಲಿ ನೀವು ಜಾಬ್ ಚೇಂಜ್ ಮಾಡಿದ್ರಿ ಅಥವಾ ನೀವು ಎಂಟರ್ಪ್ರೆನರ್ ಆದ್ರಿ, ಆವಾಗ ನಿಮ್ಗೆ ಸಿಗೋದಿಲ್ಲ. ಪ್ಲಸ್ ಕೆಲವೊಮ್ಮೆ ಜಾಬ್ ಚೇಂಜ್ ಮಾಡೋದಿಲ್ಲ, ಬಟ್ ಏನೋ ಒಂದು ಮನೇಲಿ ಹೆಚ್ಚು ಕಮ್ಮಿ ಆಯ್ತು, ಮನೇಲಿ ಯಾರೋ ಹುಷಾರಿಲ್ಲ, ಅವ್ರನ್ನ ನೋಡ್ಕೋಬೇಕು ಅಂತ ನೀವು ಜಾಬ್ ಬಿಡ್ತೀರಿ ಅಂತ ತಿಳ್ಕೊಳ್ಳಿ. ಅವಾಗ ಏನ್ ಮಾಡ್ತೀರಿ? ಅವಾಗ ನಿಮ್ಗೆ ಇನ್ಶೂರೆನ್ಸ್ ಕಂಟಿನ್ಯೂ ಆಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಹೆಚ್ಚಿನವರು ಹಣ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಇವತ್ತಿನ ಜಾಬ್ ನಿಮ್ಗೆ ಗೊತ್ತಿದೆ, ಎಲ್ಲೂ ಶಾಶ್ವತ ಅಂತಲ್ಲ, ಎಷ್ಟೋ ಲೇ ಆಫ್ಸ್ ಗಳು ಮಾಡ್ತಾ ಇರ್ತಾರೆ. ಸೊ ರೀಸೆಂಟ್ ಒಂದು ಎಕ್ಸಾಂಪಲ್ ಕೊಡೋದಿದ್ರೆ, ದುಬೈಯಲ್ಲಿ ಒಬ್ಬ ಫ್ಯಾಮಿಲಿಯವರು, ಅವರು ಆಲ್ರೆಡಿ ಒಳ್ಳೆ ಕಂಪನಿಯಲ್ಲಿ ಜಾಬಿಗೆ ಇದ್ರು, ಅವರು ಸಡನ್ ಆಗಿ ಜಾಬ್ ಚೇಂಜ್ ಮಾಡಿದ್ರು, ಜಾಬು ಚೆನ್ನಾಗಿ ಸಿಕ್ತು. ಬಟ್ ಆ ಟ್ರಾನ್ಸಿಷನ್ ಪೀರಿಯಡ್ ಅಂತ ಏನಿದೆ, ಒಂದು ತಿಂಗಳಲ್ಲಿ, ಅಂದ್ರೆ ಅವರಿಗೆ ಎಲ್ಲ ಪೇಪರ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿರ್ಲಿಲ್ಲ, ಇನ್ಶೂರೆನ್ಸ್ ಅಲ್ಲಿ ಅವರನ್ನು ಸೇರ್ಕೊಂಡಿರ್ಲಿಲ್ಲ. ಅವರು ಏನಾಯ್ತು ಅಂತ ಹೇಳಿದ್ರೆ ತಕ್ಷಣ ಹಾಸ್ಪಿಟಲೈಸ್ ಆದ್ರೆ, ಏನೋ ಬ್ರೈನ್ ಹ್ಯಾಮರೇಜ್ ತರ ಆಯ್ತು ಅವರಿಗೆ, ಹಾಸ್ಪಿಟಲೈಸ್ ಆದ್ರು. ಈ ಕಡೆ ಇನ್ಶೂರೆನ್ಸ್ ಇಲ್ಲ, ಈ ಕಡೆ ಅವ್ರದ್ದು ಆಲ್ಮೋಸ್ಟ್ 15 days ICU ದಲ್ಲಿದ್ರು. ನೀವು ಜಸ್ಟ್ ಇಮ್ಯಾಜಿನ್, ಇನ್ ಫಾರಿನ್ ಕಂಟ್ರೀಸ್ ಸ್ಟೇಯಿಂಗ್ ಇನ್ 15 days ಇನ್ ICU, ಯು ಕ್ಯಾನ್ ಇಮ್ಯಾಜಿನ್. ಅವ್ರದ್ದೆಲ್ಲ ಇದ್ದ ಸೇವಿಂಗ್ಸ್ ಎಲ್ಲ ಹೋಗೋಯ್ತು. ನೆಕ್ಸ್ಟ್ ಈಗ ಅವರು ಇನ್ಶೂರೆನ್ಸ್ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕ್ಯಾನ್ ಯು ಇಮ್ಯಾಜಿನ್ ಎನಿ ಕಂಪನಿ ಕ್ಯಾನ್ ಗಿವ್ ಅ ಇನ್ಶೂರೆನ್ಸ್? ಯಾರು ಕೊಡೋದಿಲ್ಲ. ಯಾಕಂದ್ರೆ ದಟ್ಸ್ ಅ ಬಿಗ್ ಬ್ರೈನ್ ಹ್ಯಾಮರೇಜ್ ಅನ್ನುವಂಥದ್ದು ಇಸ್ ಅ ಬಿಗ್ ಡಿಸೀಸ್. ಸೊ ವಿ ಡೋಂಟ್ ನೋ ವಾಟ್ ವಿಲ್ ಕಮ್ ಇನ್ ಅವರ್ ಫ್ಯೂಚರ್. ಸೊ ಪ್ಲೀಸ್ ಸೇಫ್ ಗಾರ್ಡ್ ಯೋರ್ ಸೆಲ್ಫ್ ವಿತ್ ಯುವರ್ ಇಂಡಿವಿಜುವಲ್ ಇನ್ಶೂರೆನ್ಸ್. ಅದು ಬೋನಸ್ ಅಂತ ತಗೊಳ್ಳಿ. ಇವಾಗ ಟಾಪ್ ಅಪ್ ಪ್ಲಾನ್ಸ್ ಅಂತ ಬರುತ್ತೆ ಕೆಲವೊಂದು. ಯಾಕಂದ್ರೆ ನಾನು ಇನ್ಶೂರೆನ್ಸ್ ತಗೋಬೇಕಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ಈ ಟಾಪ್ ಅಪ್ ಪ್ಲಾನ್ಸ್ ಅಂದ್ರೆ ಏನು, ಇದು ಇನ್ಶೂರೆನ್ಸ್ ತಗೊಳ್ಳೋರ್ಗೆ ಹೇಗೆ ಹೆಲ್ಪ್ ಆಗುತ್ತೆ ಇದರಿಂದ? ದಯವಿಟ್ಟು ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಓಕೆ, ಖಂಡಿತವಾಗಿ. ನಾರ್ಮಲಿ ಒಂದು ಬೇಸ್ ಪ್ಲಾನ್, ಸೆಕೆಂಡ್ ಟಾಪ್ ಅಪ್ ಪ್ಲಾನ್ ಇರುತ್ತೆ. ಬೇಸ್ ಪ್ಲಾನ್ ಫಾರ್ ಎಕ್ಸಾಂಪಲ್ ನೀವು 10 ಲಕ್ಷಕ್ಕೆ ತಗೊಂಡಿದ್ದೀರಿ, ದಟ್ ಇಸ್ ಅ ಬೇಸ್ ಪ್ಲಾನ್. 10 ಲಕ್ಷದವರೆಗೆ ಏನಾದ್ರೂ ಕವರೇಜ್ ಬಂದ್ರೆ ನಿಮ್ಗೆ ಅದರಲ್ಲಿ ನಿಮ್ಗೆ ಎಕ್ಸ್ಪೆನ್ಸಸ್ ಅನ್ನು ಕವರ್ ಮಾಡ್ತಾರೆ. ಟಾಪ್ ಅಪ್ ಅಂದ್ರೆ ನೀವು ಅನ್ಕೊಳ್ಳಿ, ಈಗ ನಿಮ್ಗೆ ಶ್ಯೂರಿಟಿ ಇಲ್ಲ, ನಾನು 10 ಲಕ್ಷ ಅನ್ಕೊಳ್ಳಿ, ನೀವು ಕೆಲವೊಮ್ಮೆ ನೋ ಕ್ಲೇಮ್ ಬೋನಸ್ ಚೆನ್ನಾಗಿರೋದಿಲ್ಲ. ಕೆಲವು ಪಾಲಿಸಿಯಲ್ಲಿ ನೀವು ಹೇಳ್ದಂಗೆ 10 ಲಕ್ಷ ಇದ್ರೆ ಬರುವ ವರ್ಷ ಖಾಲಿ 10% ಇನ್ಕ್ರೀಸ್ ಮಾಡ್ತಾರೆ. ಅಂದ್ರೆ 10 ಲಕ್ಷ ಇದ್ದಿದ್ದು 11 ಲಕ್ಷ. ಅದೇ 10 ಲಕ್ಷ 20 ಲಕ್ಷ ಆಗ್ಬೇಕಿದ್ರೆ ನೀವು 10 ವರ್ಷ ವೇಟ್ ಮಾಡ್ಬೇಕು. ಕೆಲವು ಪಾಲಿಸಿಗಳಲ್ಲಿ ಏನಿರುತ್ತೆ, ನಿಮ್ಗೆ ಕ್ಲೇಮ್ ಬಂದ್ರೆ ಬರುವ ವರ್ಷ ನಿಮ್ಗೆ ನೋ ಕ್ಲೇಮ್ ಬೋನಸ್ ಸಿಗೋದಿಲ್ಲ, ಅಂದ್ರೆ ನೀವು ಇನ್ನೊಂದು ವರ್ಷ ಎಕ್ಸ್ಟ್ರಾ ವೇಟ್ ಮಾಡ್ಬೇಕು. ಸೊ ಇಂಥ ಸಂದರ್ಭದಲ್ಲಿ ನಿಮ್ಮ ಬೇಸಿಕ್ ಕವರೇಜ್ ಇನ್ಕ್ರೀಸ್ ಆಗೋದು ತುಂಬಾ ಸ್ಲೋಲಿ. ಅಂದ್ಕೊಳ್ಳಿ ಅದೇ ವರ್ಷದಲ್ಲಿ ನಿಮ್ಗೊಂದು 50 ಲಕ್ಷ ಕ್ಲೇಮ್ ಬಂತು, ಏನ್ ಮಾಡ್ತೀರಾ? ನೀವು 50 ಲಕ್ಷ ಕವರೇಜ್ ತಗೊಳ್ಳೋದಕ್ಕೆ ಹಣ ಜಾಸ್ತಿ ಬೇಕಾಗತ್ತೆ. ಸೊ ರಾದರ್ ದೆನ್ ವಾಟ್ ಯು ಕ್ಯಾನ್ ಡೂ ಈಸ್ ಯು ಕ್ಯಾನ್ ಗೋ ಫಾರ್ ಟಾಪ್ ಅಪ್ ಪ್ಲಾನ್. ಟಾಪ್ ಅಪ್ ಅಲ್ಲಿ ಬೇಸಿಕ್ ಒಂದು ಲಿಮಿಟ್ ಅಂತ ಇರುತ್ತೆ. ನೀವು ಅಂದ್ಕೊಳ್ಳಿ, ಈಗ ನಿಮ್ ಪಾಲಿಸಿಲಿ ನೀವು 10 ಲಕ್ಷ ಕವರೇಜ್ ತಗೊಂಡಿದ್ದೀರಿ, ನಿಮ್ಗೆ ಇನ್ನು ನೆಕ್ಸ್ಟ್ ಒಂದು 90 lakh ಕವರೇಜ್ ಬೇಕು. ನೀವೇನ್ ಮಾಡ್ತೀರಿ? 10 ಲಕ್ಷ ಡಿಡಕ್ಟಿಬಲ್, ದೆನ್ 90 lakh ಟಾಪ್ ಅಪ್ ತಗೋತೀರಿ. ಅದೇನಾಯ್ತು, ನಿಮ್ದು 10 ಲಕ್ಷ ಬೇಸ್ ಕವರ್ ಇದೆ, 90 lakh ಟಾಪ್ ಅಪ್ ಇದೆ, ಬಟ್ ನಿಮ್ಮ ಕಂಡೀಷನ್ಸ್ ಎಲ್ಲ ಸೇಮ್ ಫಾರ್ ಬೇಸಿಕ್ ಮತ್ತೆ ನಿಮ್ಮ ಇದಕ್ಕೆ ವೇಟಿಂಗ್ ಪೀರಿಯಡ್, ನೀವು ವೇಟಿಂಗ್ ಪೀರಿಯಡ್ ಸರ್ವ್ ಮಾಡ್ಲೇಬೇಕು. ಆಗ ನಿಮ್ಗೆ 10 + 90 ಅಂದ್ರೆ 1 ಕೋಟಿವರೆಗೆ ಏನಾದ್ರೂ ಕ್ಲೇಮ್ ಬಂದ್ರು ನೀವು ಅದನ್ನು ಕ್ಲೇಮ್ ಮಾಡ್ಕೊಳ್ಳಿಕ್ಕಾಗತ್ತೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಬೇಸ್ ಲಿಮಿಟ್. ನಿಮ್ಮ 10 ಲಕ್ಷದ ನಂತರ ಮಾತ್ರ ಅವರು ಕೊಡ್ತಾರೆ. ಅಂದ್ರೆ ನೀವು ಫಸ್ಟ್ 10 ಲಕ್ಷನ ಎಲ್ಲಿ ಕ್ಲೇಮ್ ಮಾಡಿದ್ದೀರಿ ಅಂತ ಕೇಳೋದಿಲ್ಲ ಅವರು. 10 ಲಕ್ಷದ ನಂತರದ ಬಿಲ್ ಒಂದು ವರ್ಷದಲ್ಲಿ ಏನಾಗಿದೆ ಅದನ್ನ ಅವರು ಕೊಡ್ತಾರೆ. ಸೊ ಹಾಗಾಗಿ ಫಸ್ಟ್ 10 lakh ಕವರ್ ಮಾಡೋದಕ್ಕೆ ನಿಮ್ಗೆ ಬೇಸಿಕ್ ಕವರೇಜ್ ಇರಲೇಬೇಕು. ಸೊ ಬೇಸಿಕ್ ಪ್ಲಸ್ ಟಾಪ್ ಅಪ್ ತಗೊಳ್ಳೋದು ತುಂಬಾ ಉಪಯುಕ್ತ. ಇಲ್ಲ ಅಂದ್ರೆ ಖಾಲಿ ಟಾಪ್ ಅಪ್ ಇದ್ರೆ ಫಸ್ಟ್ 10 ಲಕ್ಷ ನೀವು ಕೈಯಿಂದ ಹಾಕ್ಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಮಾರಿ ಅವರೇ. ಇಷ್ಟೊತ್ತು ನಮಗೆ ಇಷ್ಟೆಲ್ಲ ಮಾಹಿತಿಗಳನ್ನ ಕೊಟ್ಟಿದ್ರೆ, ನಿಮ್ಮ ಅಮೂಲ್ಯವಾದ ಸಮಯನ ಕೊಟ್ಟು ಇನ್ಶೂರೆನ್ಸ್ ರಿಲೇಟೆಡ್ ಇನ್ನಷ್ಟು ಮಾಹಿತಿಗಳನ್ನ ನಾವು ನಿಮ್ ಜೊತೆ ಡಿಸ್ಕಸ್ ಮಾಡಿ ನಮ್ಮ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ತಿಳ್ಕೊತೀವಿ. ಗೈಸ್,
ಶ್ರೀಮಂತರಾಗೋದಕ್ಕೆ ಬರೀ ದುಡ್ಡನ್ನ ಗಳಿಸೋದಷ್ಟೇ ಅಲ್ಲ, ಗಳಿಸಿರೋ ದುಡ್ಡನ್ನ ಉಳಿಸೋದು ಅಷ್ಟೇ ಇಂಪಾರ್ಟೆಂಟ್ ಅನ್ನೋದು ಈ ಒಂದು ಪಾಡ್ಕಾಸ್ಟ್ ಇಂದ ನಮಗೆ ತುಂಬಾ ಈಸಿಯಾಗಿ ಅರ್ಥ ಆಗ್ತಿದೆ. ಯಾಕಂದ್ರೆ ಎಮರ್ಜೆನ್ಸಿ ಅನ್ನೋದು ಯಾರಿಗಾದ್ರೂ ಬರ್ಬೋದು, ಯಾವತ್ತಾದ್ರೂ ಬರ್ಬೋದು. ಎಮರ್ಜೆನ್ಸಿ ಅಂತ ಬಂತು ಅಂದ್ರೆ ದುಡ್ಡು ನೀರಿನ ತರ ಹೋಗುತ್ತೆ. ಹಾಸ್ಪಿಟಲ್ ಬಿಲ್ಸ್ ಅಂತ ಬಂದ್ರೆ, ಇವಾಗ ಸುಮ್ನೆ ತಲೆ ಸುತ್ತುತ್ತೆ ಅಂತ ಹೋದ್ರೆ ಹಾರ್ಟ್ ಅಲ್ಲಿ ಬ್ಲಾಕೇಜ್ ಇದೆ, ಸ್ಟಂಟ್ ಹಾಕ್ತೀನಿ ಮಲ್ಗಿ ಅಂತ ಹೇಳ್ತಾರೆ. ಸಂಬಂಧನೇ ಇರಲ್ಲ. ಆಮೇಲೆ ಏನಾದ್ರು ಆರ್ಗ್ಯೂ ಮಾಡ್ತೀರಾ, ಅವ್ರ ಜೊತೆ ಬಾರ್ಗೇನ್ ಮಾಡ್ತೀರಾ? ಪಾಸಿಬಲ್ ಇಲ್ಲ. ದುಡ್ಡು ಕಟ್ಟಿ ಮಲ್ಕೊಳ್ಳಿ ಅಷ್ಟೇ ಹೇಳ್ತಾರೆ. ಓಕೆ, ಅಲ್ಲಿ ದುಡ್ಡು ಕಟ್ಟಿ ಮಲ್ಕೊಳ್ಳೋದಕ್ಕೆ ಪ್ರಾಬ್ಲಮ್ ಇಲ್ಲ, ಆದ್ರೆ ಬ್ಯಾಂಕಲ್ಲಿರೋ ಎಲ್ಲ ದುಡ್ಡು ಖಾಲಿ ಆಗುತ್ತೆ. ಅಷ್ಟು ದುಡ್ಡನ್ನ ಸೇವ್ ಮಾಡೋದಕ್ಕೆ ಕತ್ತೆ ತರ ದುಡ್ದಿರ್ತೀವಿ. ಈ ಹಾರ್ಡ್ ಅರ್ನ್ ಮನಿ ಸುಮ್ನೆ ಡೈರೆಕ್ಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ಬಾರ್ದು ಅಂತ ನೀವೇನಾದ್ರು ಅನ್ಕೊಂಡ್ರೆ, ಆಮೇಲೆ ನೀವು ದುಡಿದಿರೋ ದುಡ್ಡು ಇನ್ನಷ್ಟು ದುಡ್ಡನ್ನ ದುಡಿಯೋದಕ್ಕೆ ಹೆಲ್ಪ್ ಆಗ್ಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ರೆ, ಡೆಫಿನೆಟ್ಲಿ ನಿಮ್ಮ ಹೆಲ್ತ್ ಇನ್ಶೂರೆನ್ಸ್ ಪಾಲಿಸಿ ಬಗ್ಗೆ ಪ್ಲಾನ್ ಮಾಡೋದಕ್ಕೆ ಶುರು ಮಾಡಿ. ಅದಕ್ಕೇನಾದ್ರು ಮಾಹಿತಿ ಏನಾದ್ರು ಬೇಕಂದ್ರೆ ಡಾಕ್ಟರ್ ಮಾರಿ ಅವರು ಇದ್ದಾರೆ, ಕೆಳಗಡೆ ಲಿಂಕ್ ಇದೆ, ಕ್ಲಿಕ್ ಮಾಡಿ ಫ್ರೀ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಳಿ. ಅದಕ್ಕೇನು ಕಾಸ್ಟ್ ಇಲ್ಲ. ಓಕೆ, ಆಲ್ ದ ಬೆಸ್ಟ್ ಗೈಸ್. ಸ್ಟೇ ಹೆಲ್ದಿ, ಬಿ ಹ್ಯಾಪಿ. ನಮ್ಮ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.